ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲವ್ ಸ್ಟಿರ್ಡ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಶಾವ್ಗೆ ಇಡ್ಲಿ. ಇದು ನನ್ನ ಅಮ್ಮನ ರೆಸಿಪಿ. ಇದಕ್ಕೆ ಬೇಕಾಗಿರೋಂಥ ಮೊಸರು, ಶಾವ್ಗೆ, ಅರ್ಧ ಕಪ್ಪು ರವೆ, ಮತ್ತು ಉಪ್ಪು, ಚಿಟಿಕೆ ಅಷ್ಟು ಸೋಡಾ ಮತ್ತು ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಒಂದು ಬಟ್ಲಿಗೆ ಮೊಸರು ಹಾಕ್ಕೊಳ್ಳಿ, ಮತ್ತು ಉಪ್ಪು, ಚಿಟಿಕೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪನೇ ಶಾವಿಗೆ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಬನ್ನಿ. ಫುಲ್ಲು ಶಾವಿಗೆ ಒಳಗಡೆ ಹೋಗಿ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆಂಟ್ ಬಂದಮೇಲೆ ಸ್ವಲ್ಪ ರವೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 20 to half an hour ನೆನೆಯಕ್ಕೆ ಬಿಡಬೇಕು. ನೆಂದ ಮೇಲೆ ಇಡ್ಲಿ ಪ್ಲೇಟ್ಸ್ ತೊಗೊಂಡು ಈ ಥರ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಎಲ್ಲದಕ್ಕೂ ಈ ಥರ ಹಾಕ್ಬಿಟ್ಟು ಎಲ್ಲ ಪ್ಲೇಟ್ಸ್ಗೂ 10 minutes ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಸ್ಟೀಮ್ ಮಾಡಿದ್ರೆ ಬಿಸಿ ಬಿಸಿ ಇಡ್ಲಿ ರೆಡಿ ಟು ಸರ್ವ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಕ್ಯಾರೆಟು, ಶುಂಠಿ, ಕಾಯಿ ತುರಿ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಮತ್ತು ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಮನೇಲಿರೋರಿಗೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ತಿಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ವೆರಿ ಈಸಿ ರೆಸಿಪಿ. ಇದು ನನ್ನ ಅಮ್ಮನ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಕಮೆಂಟ್ ವಿಚ್ ರೆಸಿಪಿ that you would like to post. Thank you.